ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಅದು ಬಂದ್ಬಿಟ್ಟು ತುಂಬ ಸ್ಪೆಷಲ್ಲು. ನಮ್ಮ ಬ್ರೋ ಮಾತಾಡ್ತಾರೆ, ಹರೀಶ್ ಅಂತ. ಈಗ ಏನು ಬ್ರೋ ಅನ್ನಿಸ್ತಿದೆ ಫೀಲು? ಏನು ಯಾವ ಥರ ಫೀಲ್ ಆಗ್ತಿದೆ? ತುಂಬ ಎಕ್ಸೈಟಿಂಗ್ ಇದೆ. ಇವಾಗ ಎಲ್ಲಿ ಬ್ರೋ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಮುಂದಕ್ಕೆ ಕೇಳೋಣ, ಮಾತಾಡಿ. ಎಲ್ಲಿದೆ ಪ್ಲೇಸ್ ಇದು ಬ್ರೋ? ಎಲ್ಲಿದೆ ಪ್ಲೇಸ್ ಇದು? ಭಾನುವಾರ. ಬ್ರೋ ನಿಮ್ಮ ಹೆಸರು? ಹಾಯ್ ಫ್ರೆಂಡ್ಸ್, ಅಬ್ಬಿ ಅಂತ. ಇದು ರೈಲ್ವೆ ಸ್ಟೇಷನು. ಬನ್ನಿ, ನಾನು ಮುಂದೆ ಏನಾಗುತ್ತೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಲೆಟ್ಸ್ ರಾಕ್. ಲೆಟ್ಸ್ ರಾಕ್. ಇನ್ನೊಬ್ರು ಫ್ರೆಂಡ್ ಬರಬೇಕು, ಅದಕ್ಕೆ ಅಂತ ವೈಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಈಗ ನಂಬರ್ 3 ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ಇನ್ನೂ ಬರಬೇಕು. ಬರೋ ಹೆಸರು ಬರೋ ನಿಮ್ಮ ಫ್ರೆಂಡ್ ಹೆಸರು? ರಾಕಿ. ಇವಾಗ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾಗೆ ಹೋಗ್ಬಿಟ್ಟು ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಅಷ್ಟರಲ್ಲಿ ನೀವು ಸ್ಪೈಸಿ ಅಕೌಂಟ್ನ ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ಬೇಗ ಸಿಗ್ತೀನಿ. ಬೆಳಗ್ಗೆಯಿಂದ ಸುತ್ತಿ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಟಿಕೆಟ್ ಇಸ್ಕೊಂಡು ಹೋಗಿದ್ದಾರೆ. ಇದೇ ಟಿಕೆಟ್ ಕೌಂಟ್ರು. ಟಿಕೆಟ್ ಯಾವ್ದು ಟಿಕೆಟು? ಟಿಕೆಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಸಮ ಬಂದ್ಬಿಟ್ಟವ್ರೆ. ಬನ್ನಿ ಮುಂದೆ ಹೋಗೋಣ. ಇವಾಗ ಟ್ರೈನ್ ಹೋಗ್ತಿದೆ, ಸೌಂಡ್ ಬರ್ತಿದೆ. ಬನ್ನಿ. ಇವಾಗ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮಗೆ ಆದಂಥ ಒಂದು ರೂಮ್ ಕೊಟ್ಟಿದ್ದಾರೆ. ರೂಮ್ ಯಾವ ಥರ ಇದೆ ಅಂತ. ರೂಮು ನಮ್ಮ ಅಭಿಪ್ರಾಯ ಇದ್ದಾರೆ. ಬರುತ್ತೆ. ಏನು ಬರಾಗಿದ್ದು ಪ್ರಾಬ್ಲಮ್? ಅಯ್ಯೋ, ಟಿಕೆಟ್ ಪ್ರಾಬ್ಲಮ್ ಆಗೋಯ್ತು ಸರ್. ನಮ್ದು ಏನಾಯ್ತು? ಪಾಪ ಇವರು ಬುಕ್ ಮಾಡಿದ್ರು. ಸ್ಕ್ಯಾಮ್ ಅಂತ ಇಲ್ಲ, ಯಾವತ್ತೂ ಅಷ್ಟೇ. ಬುಕ್ ಮಾಡಿದ್ರೆ ಬಿಫೋರ್ 1 ಮಂತ್ ಬ್ಯಾಕ್ ಬುಕ್ ಮಾಡಬೇಕು. ಪ್ರೆಸೆಂಟ್ ಬುಕ್ ಮಾಡಿದ್ರೆ ನಾವು ಬ್ಲಾಕಲ್ಲೇ ತೊಗೊಳ್ಬೇಕು. ಬ್ಲಾಕಲ್ಲಿ ಗೊತ್ತಲ್ವ ನಿಮ್ಗೂ, 300-400 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಟಿಕೆಟ್ 1 ನಿಮಿಷ ಸರ್. ಏನು ಸರ್ ಸ್ಕ್ಯಾಮ್ ಆಗಿದೆ? ಏನು ಸ್ಕ್ಯಾಮ್ ಆಗಿದೆ? ಸ್ಕ್ಯಾಮು ಅದು ಝೂಮ್ ಮಾಡಿ ತೋರಿಸಿ ಅವ್ರಿಗೆ. ಏನು ಸ್ಕ್ಯಾಮು? ಹಿಂಗು ಇದೆ 28, 58, 59, 61. ಈ ನಂಬರ್ಸ್ದು ಸ್ವಲ್ಪ ಸ್ಕ್ಯಾಮ್ ಮಾಡಿಬಿಟ್ಟವ್ರೆ. ಬ್ಲಾಕ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಏನೇ ಇದ್ರೂ ಕೂಡ 1 ವೀಕ್ ಮುಂಚೆ ಬಿಫೋರೇ ನೀವು ಬುಕ್ ಮಾಡಬೇಕು ಟಿಕೆಟ್ಸ್ನ. ಇಲ್ಲಾಂದರೆ ಸ್ಕ್ಯಾಮ್ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ. ಆ ಟ್ರೈನ್ ಹತ್ತಿದ್ದೀವಿ. ಎಸ್, ನಮ್ದ ಸೆಕೆಂಡ್ ಟೈಮ್ ಹೋಗಿದ್ದಾರೆ. ಅದೇನೇನು ತೋರಿಸ್ತೀನಿ ನೋಡಿ. ಅದೇನು ಊಟ ಸಿಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ನೋಡ್ತಾ ಇರಿ. ಜರ್ನಿ ಮಾಡೋ ಟೈಮು. ಆಮೇಲೆ ಸಿಗ್ತೀನಿ. ಊಟ ಇಸ್ಕೊಂಡ್ವಿ ಆ ಟ್ರೈನಲ್ಲಿ. ಸೀರಿಯಸ್ ಆಗಿ ಚೆನ್ನಾಗೇ ಇಲ್ಲ. ಯಾವುದೋ ಅನ್ನ ಸಾಂಬಾರು ಮಿಕ್ಸ್ ಮಾಡ್ದಂಗಿದೆ. ಫೈನಲಿ ಜರ್ನಿ ಮುಗೀತು. ಬ್ರೋ ಇಲ್ಲಿ ಯಾವ ಊರು? ವಾಸ್ಕೋಡ ಗಾಮಲ್ಲಿ ಇದ್ದೀವಿ ನೋಡಿ. ಇವಾಗ ಇವರು ಹೀರೋ ಥರ ರೆಡಿ ಆಗ್ತಾವ್ರೆ. ನಾವು ಸುಮ್ಮನೆ ನೋಡಿ, ನಮ್ಮ ಇವರು ಇನ್ನೂ ಸ್ಟಾಪ್ ಆಗಿಲ್ಲ. ಇದು ಆಲ್ರೆಡಿ ಎಗ್ರು ಬಿಟ್ರು. ಜಂಪಿಂಗ್. ನಾನು ಜಂಪ್ ಮಾಡಲ್ಲ, ಅದು ನಿಂತ ಮೇಲೆ ಜಂಪ್ ಮಾಡ್ತೀನಿ. ಅವರೆಲ್ಲ ಅಲ್ಲಿಂದನೇ ಜಂಪ್ ಮಾಡ್ಕೊಂಡು ಹೋಗ್ಬಿಟ್ರು. ನಾನು ಇಲ್ಲಿ ಕೊನೆವರೆಗೂ ಬಂದು ಲೈಕ್ ಕ್ಲೀನಾಗಿ ಇಳ್ಕೊಂಡು ಬಂದಿದ್ದೀರಿ. ಯಾರೇ ಆಗಲಿ ಲೈಕ್ ಪಾಸ್ ಆಗ್ತಿರ್ಬೇಕಾದ್ರೆ ಜಂಪ್ ಮಾಡೋಕ್ಕೆ ಹೋಗ್ಬೇಡಿ. ತಪ್ಪು ಅದು. ತಪ್ಪಿ ನಿಮ್ಮ ಟೈಮ್ ಸರಿ ಇಲ್ಲ ಅಂದರೆ ಬಿದ್ದೋಗ್ತೀರಾ. ಏನೋ ಏಟ್ ಆಗುತ್ತೆ. ಹುಷಾರಾಗಿ ಬನ್ನಿ. ನೋಡಿ ಗೈಸ್, ಈ ಗೋವಾಗೆ 24 ಹೇಳ್ತೀನಿ. ನೋಡಿ ಗೈಸ್, ನಮ್ಮ ತೇಜಸ್ ಫಸ್ಟ್ ಟೈಮ್ ಬಂದಿರೋದು ಗೋವಾಗೆ. ಫಸ್ಟ್ ಟೈಮ್ ಬಂದಿರೋದು. ಸ್ವಲ್ಪ ಹಂಗೆ ನೈಟಲ್ಲೆಲ್ಲ ಮೆಸೇಜ್ ಮಾಡ್ಕೊಂಡು ಹುಡುಗರಿಗೆ ಟೆಕ್ಸ್ಟ್ ಮಾಡ್ಕೊಂಡು ಟೈಮ್ ಓಡಿಸ್ಬಿಟ್ಟ. ಹಿಂಗೋ ಚೆನ್ನಾಗಿ ಅದೆಲ್ಲ ಇಲ್ಲ. ಎಡಿಟ್ ಮಾಡ್ತದಂತೆ, ಹುಷಾರಾಗಿ ನೋಡ್ಕೊಳ್ರಿ. ಈ ಗೋವಾಲಿ ನಮ್ಮ ಬೆಂಗಳೂರು ಕರ್ನಾಟಕ ಆದರೆ ಒಂದು ಟೈಮ್ ಬರುತ್ತೆ 10:30 ಅಂತ. ಗೋವಾಲಿ ಲಿಮಿಟ್ಸೇ ಇಲ್ಲ. ಎಷ್ಟು ಗಂಟೆಗೆ ಬೇಕಾದ್ರೆ ಸಿಗುತ್ತೆ. 24x7
ಎಣ್ಣೆ ಬೇಕಾ ಸಿಗುತ್ತೆ. ಡಿಸ್ಕೌಂಟು ಹೊಸ್ಕೊಡಗಮ್ಮ ಸ್ಟೇಷನ್. ಇದು ವಾಸ್ಕೋಡಿ ಗಾಮ ಸರ್ಕಲ್ ಇದು. ಇವಾಗ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ ಬ್ರೋ. ಬಸ್ಸಿನೇ ಎಲ್ಗೂ ಹೋಗೋದು? ಪಂಜಿಮ್ ಪಂಜಿಮ್ಗೆ ಹೋಗ್ತಾ ಇದ್ದೀವಿ. ಪಂಜಿಮ್ ಏನೇನು ಇರುತ್ತೆ? ಬೀಚ್ ಇರುತ್ತಾ? ಇದು ದೇವಸ್ಥಾನ ಇದೆ. ಇದು ದೇವಸ್ಥಾನ. ದೇವಸ್ಥಾನ ಇದು ನಮ್ಮ ಸಾಯಿಬಾಬನ ದೇವಸ್ಥಾನ. ನೋಡ್ತಾ ಇರಿ ಹಾಗೆ. ಬನ್ನಿ ಮುಂದೆ ಕರ್ಕೊಂಡು ಹೋಗ್ತೀವಿ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 6 o'clock ಬರುತ್ತಂತೆ. 6 ಗಂಟೆ ತನಕ ವೆಯ್ಟ್ ಮಾಡುವ. ಇಲ್ಲಿ ಗೋವಾಗೆ ಬರಬೇಕಾದ್ರೆ ಅದಕ್ಕೆ ಈಗ ಜೀಪ್ ಕಾರಲ್ಲೆಲ್ಲ ಹೋಗಬೇಡಿ. ಸುಮ್ಮನೆ ದುಡ್ಡು ಎಷ್ಟು 400 ರೂಪಾಯಿ ಕೇಳ್ತಾರೆ. ಅದೇ ಬಸ್ಸಲ್ಲಿ ಹೋಗಿ 45ಗೆ ನಾರ್ಮಲ್ ಬಸ್ಸು, ಇನ್ನೂ 5 rupees ಜಾಸ್ತಿ ಕೊಟ್ಟರೆ AC ಬಸ್ ಸಿಗುತ್ತೆ. ಬನ್ನಿ ಇವಾಗ ಹೋಗುವ. ಬಸ್ಸಲ್ಲಿ ಹೋಗ್ಬೇಕು ಅಂತ ಇದ್ವಿ. ಇವಾಗ TTಗೆ ಬಂದಿದ್ದೀವಿ. ಅಲ್ಲಿಂದ ಬಸ್ ಇನ್ನೊಂದು ಬಸ್ ಹೋಗೋ ಅಷ್ಟೇ ತುಂಬ ಲೇಟ್ ಆಗುತ್ತೆ ಅಂತ ಇಲ್ಲೇ ಬಂದ್ಬಿಟ್ವಿ ನಾವು. ಇದು ಸೇಮ್ ಪ್ರೈಸ್ ಆಗುತ್ತಲ್ಲ? ಸೇಮ್ ಪ್ರೈಸ್. ಇದು ಸೇಮ್ ಪ್ರೈಸ್ ಆಗುತ್ತೆ. ಏನಕ್ಕೆ ಅಲ್ಲಿಂದ ಸುಮ್ಮನೆ ಅಲ್ಲಿ ವೆಯ್ಟ್ ಮಾಡಿ ಸುಮ್ಮನೆ ತಲೆನೋವು. ಇದು ಡೈರೆಕ್ಟ್ ಅಲ್ಲೇ ಹೋಗ್ತಾರೆ, ಬೀಚ್ ಹತ್ರ ಹೋಗ್ತಾರೆ. ಬನ್ನಿ ಮುಂದೇನಾಗುತ್ತೆ ಅಂತ ನೋಡುವ. ಹಲೋ, ಫೈನಲಿ ಬಾಗ ಬೀಚ್ ಹತ್ರ ಬಂದಿದ್ದೀವಿ. ನಾವು ಇದೇ ಗಾಡಿಯಲ್ಲಿ ಬಂದಿದ್ದು. ಬನ್ನಿ ಬೀಚ್ ಹತ್ರ ಹೋಗೋಣ. ರೂಮ್ ಬುಕ್ ಮಾಡ್ತಾ ಇದ್ದೀವಿ. 2,500 ರೂಪಾಯಿ ಹೇಳ್ತಾರೆ. ಆ ಥರ ಕೊಡೋಕೆ ಹೋಗ್ಬೇಡಿ, ಸ್ಕ್ಯಾಮ್ ಮಾಡ್ತಾರೆ. ಅಲ್ಲ, ಇದು ಮೋಸ ಮಾಡೋಕ್ಕೆ ಅಂತಲೇ ಇರ್ತಾರೆ. ನೀವು ಬಕ್ರ ಆಗಕ್ಕೆ ಹೋಗ್ಬೇಡಿ. ಬನ್ನಿ ಒಂದು ರೂಮ್ ಬುಕ್ ಮಾಡಿಬಿಟ್ಟು ಹೋಗೋಣ. ಮನೇಲಿ ಬಂದ್ವಿ. ಬೀಚ್ ಹತ್ರನೇ ಒಂದು ರೂಮ್ ತೊಗೊಬೇಕು ಅಂತ. ನೀವು ಈ ಗೋವಾ ಹತ್ರ ಬಂದ ತಕ್ಷಣ ಅದಕ್ಕೆ ಸುಮಾರು ಜನ ಬ್ರೋಕರ್ ಸಿಗ್ತಾರೆ. ಮತ್ತು ಹೆಜ್ಜೆಗೂ ಕಾಲ್ಗಲ್ಸ್ ನಿಂತ್ಕೊಂಡಿರ್ತಾರೆ. ಕಾಲ್ಗಲ್ಸು ಬೇರೆ ಫಾರಿನರ್ಸ್ ಎಲ್ಲ ನಿಂತ್ಕೊಂಡಿರ್ತಾರೆ. ಯಾರು ಹೋಗಕ್ಕೆ ಹೋಗಬೇಡಿ. ಆಮೇಲೆ ನಿಮ್ದೆಲ್ಲ ಸ್ಕ್ಯಾಮ್ ಮಾಡಿಬಿಡ್ತಾರೆ. ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಫೋನ್ ಕಿತ್ಕೊಂಡು ಕಳಿಸ್ಬಿಡ್ತಾರೆ. ಇದು ತುಂಬ ಸ್ಕ್ಯಾಮ್ ಮಾಡ್ತಾರೆ. ಯಾರು ಹೋಗೋಕ್ಕೂ ಹೋಗಬೇಡಿ. ಆಮೇಲೆ ಆಸೆ ಪಟ್ಟು ಹೋಗ್ಬಿಟ್ಟು ಕಾಲ್ಗಲ್ಸ್ ಹತ್ರ ಎಲ್ಲ ಹಾಕಬೇಡಿ. ಒಂದು ಸಾಹಸ ಮಾಡಿ ಒಂದು ರೂಮ್ನ ನಾವು ಬುಕ್ ಮಾಡಿದ್ವಿ. ಯಪ್ಪ, ತಪ್ಪಿ ಕೂಡ ನೀವು ಕಾಫಿ ಟೀ ಕುಡಿಬೇಕು ಅಂದರೆ ನೀವೇ ಒಂದು ಏನೋ ಒಂದು ಚಿಕ್ಕ ಸ್ಟವ್ ತೊಗೊಂಬಂದು ಮಾಡ್ಕೊಂಡು ಹೋಗಿ. ಯಾಕಂದರೆ ಈಗ ನೀವು ಏನು ಸ್ಕ್ಯಾಮ್ ಆಗುತ್ತೆ ಅಂದರೆ ದಯವಿಟ್ಟು ಈ ಕಾಫಿ ಕುಡಿಯೋಕ್ಕೂ ಕೂಡ 30 ರೂಪಾಯಿ ಒಂದು ಕಾಫಿ. ಬೆಂಗಳೂರಿನಲ್ಲಿ 10 ರೂಪಾಯಿ. ಮತ್ತು ಒಂದು ಸಿಗರೇಟು 30 ರೂಪಾಯಿ. ಇದೆಲ್ಲ ಈಗ ಮುಂಚೆ ಪ್ಯಾಕ್ ಮಾಡ್ಕೊಂಡ್ಬನ್ನಿ ದಯವಿಟ್ಟು. ಇಲ್ಲಂತೂ ಏನು ತಗೊಂಡು ಹೋಗ್ಬೇಡಿ. ಇಷ್ಟೆಲ್ಲ ವನವಾಸಪಟ್ಟು ಒಂದು ರೂಮ್ ಸಿಕ್ಕಿದೆ. ಇಲ್ಲೇ ಇದೆ ಬೀಚು. ಆಮೇಲೆ ಬೀಚಲ್ಲಿ ಶೂಟ್ ಮಾಡ್ತೀವಿ. ಹಾಗೆ ಬರ್ತಾ ಇರಿ. ಹಲೋ ಗೈಸ್, ಗೋವಾದಲ್ಲಿ ಏನು ಕಮ್ಮಿ ಅಂದರೆ ಏನೇ ಸ್ಕ್ಯಾಮ್ ಆದರೂ ಕೂಡ ಇದು ಮಾತ್ರ ಸ್ಕ್ಯಾಮ್ ಆಗಲ್ಲ. ಬನ್ನಿ, ಇದ್ರ ಬೆಲೆ ಏನೇನು ರೇಟು ಏನೇನು ತೋರಿಸ್ಕೊಡ್ತೀನಿ. ಓಕೆ, ಪಾಪ ಲೇಡೀಸು ಮುಖ ತೋರಿಸ್ಬಿಡಿ ಅಂತ ಇದ್ರು. ಭಯ ಹೌದಾ? कौन सा ब्रांड है? ब्रांड बहुत सारे ब्रांड कौन से बहुत सारे ये सब सिंगल में माल है. हाँ? सिंगल माल कितना है? ये आपको देखेंगे इतना छोटा देखा कितना है? हाँ, कितना ಇದೆ? नहीं MRP है. 2,252. No, 7,200. बेंगलुरु में कितना रेट है? बेंगलुरु में ज़्यादा रहेगा. कितना होता? 10,000. ऐसा ಹಾಂ, ಇದು ಬೆಂಗಳೂರು ಏನಿದೆ ಅಂದ್ರೆ ಅದೊಂದು 10 ರೂಪಾಯಿ ಆಗುತ್ತೆ. ಇದು 2,000 ರೂಪಾಯಿ ಕಮ್ಮಿ ಇದೆ. ಬೈ ಏ ಕಿತಾ 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 वीडियो बनाने के चक्कर में नीचे कितना है? नहीं गिरना चाहिए. 1850 1850 1,850 ರೂಪಾಯಿ ಇದು. ಬೆಂಗಳೂರು ಏನಿಲ್ಲ ಅಂದ್ರೆ ಒಂದು 2,000 ರೂಪಾಯಿ ತನಕ ಇರುತ್ತೆ. ಏಕೆ 1 ಲೀಟರ್ ಬಟರ್? नहीं 750 320 ಹಾಂ, 320 320. ಏಯ್ ಏನು ಗುರು, 320 ರೂಪಾಯಿ ಅಂತೆ ಅಷ್ಟೇ. 320 ರೂಪಾಯಿ ಬಾಟ್ಲಿ ಇದು. ये आपका उधर बहुत है. ಇದು ಬೆಂಗಳೂರಿಗೆ 1 ಲೀಟ್ರ್ ಇಲ್ಲ 750 ml 320 ರೂಪಾಯಿ ಅಷ್ಟೇ. ಇದು MH ಬೆಂಗಳೂರಲ್ಲಿ 1000 ಚೈನ್ ಸಮಥಿಂಗ್ ಇದೆ. ಏ ಭೈ
ರೆಡ್ ಲೇಬಲ್ 1800. 1800. ಓಯ್ 1800 800 ಕೆತ್ತಾ 1800. ಓ 1800 ರೂಪಾಯಿ ಅಷ್ಟೇ. ಜಿನ್ ಬೀಮು 1200 ರೂಪಾಯಿ. ಬೆಂಗಳೂರು ಎಷ್ಟಿದೆ ಅಂತ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟು ಇನ್ನೂ ಕಾಸ್ಟ್ಲಿ ಬ್ರ್ಯಾಂಡ್ ತೋರಿಸ್ತೀನಿ. ಕಾಸ್ಟ್ಲಿ ಬ್ರ್ಯಾಂಡ್ ಇದು ಜಾಕ್ ಡ್ಯಾನಿಯಲ್ಸ್ ಇದು 3000. 3500 ರೂಪಾಯಿ. ಬ್ಯಾಂಗ್ಳೂರಿನಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಇದು ವರ್ಲ್ಡ್ ಬ್ಯಾಂಕ್ ಇದ್ದಾವೆ. ವರ್ಲ್ಡ್ ಬ್ಯಾಂಕು ಹಾಂ ये देखा इसको हाथ मत लगाओ. ಇದನ್ನ ಮುಟ್ಬಾರ್ದು. 3800. 38,000. 32,000 ಅಂತ ಇದು. ಇದನ್ನು ಟಚ್ ಮಾಡಬಾರ್ದಂತೆ. ವರ್ಲ್ಡ್ ಬ್ಯಾಂಕ್ ಇದ್ದಾರೆ ಬೈ. ಇದು MH ಒಂದು ಕೊಟ್ರು ನೋಡ ಬನ್ನಿ ಎಷ್ಟಿರುತ್ತೆ ಅಂತ. MH ನಮ್ಮ ಇದರಲ್ಲಿ 80 ರೂಪಾಯಿ ಅಷ್ಟೇ. 80 ರೂಪಾಯಿ ಅಷ್ಟೇ MH. ನಮ್ಮ ಇದರಲ್ಲಿ 240-60 ಇದೆ. ಇರಿ ಇದು ಸಿಗ್ನೇಚರ್ ಇದು 1 ಲೀಟ್ರು ಅನಿಸುತ್ತೆ. ಇದೆಷ್ಟು 1880 ರೂಪಾಯಿ. ಇದು ನೀವು ನಮ್ಮ ಬ್ಯಾಂಗ್ಳೂರು ತೊಗೊಬೇಕು ಅಂದರೆ 3000 ರೂಪಾಯಿ ಇರುತ್ತೆ. ಮತ್ತಿದೆ ಎಷ್ಟು ವರ್ಲ್ಡ್ ಬ್ಯಾಂಕ್ ಇದ್ದಾರೆ ಬೈ. ಕೆತಾಯ 220. 750 220. 220 ರೂಪಾಯಿ ಅಷ್ಟೇ. ಬೆಂಗಳೂರಲ್ಲಿ ತೊಗೊಬೇಕು ಅಂದರೆ 800 ಚೇಂಜ್ ಏನೋ ಇರುತ್ತೆ. ಇದು ಬರೀ 220 ರೂಪಾಯಿ ವರ್ಲ್ಡ್ ಬ್ಯಾಂಕು. ಸೀರಮ್ ನಮ್ಮ ಬೆಂಗಳೂರಲ್ಲಿ ಯಾವ ಬ್ರ್ಯಾಂಡ್ ಸಿಗುತ್ತೆ ಫಸ್ಟ್ ಅದನ್ನು ಕವರ್ ಮಾಡೋಣ. ಏಕೆ MC ಮೆಕ್ಡೊನಾಲ್ಡ್ಸ್ ಏನೋ ಅಂತ ಇದನ್ನ ಹೆಸರು ಗೊತ್ತಿಲ್ಲ. ಇದು 220 ರೂಪಾಯಿ ಅಷ್ಟೇ. ಇದು 220 ರೂಪಾಯಿ. ಭಯ್ಯ ಇದರ ಬಿಯರ್ ಕೆತಾ ಕಿಂಗ್ಫಿಶರ್ ಟೂಬರ್ದು किंगफिशर स्ट्रंग बड़ा वाला 115. 105 115. 115 115 ರೂಪಾಯಿ. 115 ರೂಪಾಯಿ ಪರವಾಗಿಲ್ಲ. ಮತ್ತು ಇನ್ನೇನು ಸಿಗುತ್ತದೆ ಇವಾಗ ಬಿಯರ್ ಬಂದಿದ್ದೀನಿ. ಬಿಯರಲ್ಲಿ ಇರಬೇಕು ಇದು ಕರೋನಾ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ 400 ರೂಪಾಯಿ ಏನೋ ಅನಿಸುತ್ತೆ. ಇದೆಷ್ಟು ಬನ್ನಿ. ಬ್ಯಾಂಗ್ಳೂರಲ್ಲಿ 400 ರೂಪಾಯಿ. ಇಲ್ಲಿ ಬರೀ 120 ರುಪೀಸ್ ಅಷ್ಟೇ. ಬನ್ನಿ ಬೇರೆ ಸಿಗುತ್ತೆ. ಬೆಂಗಳೂರಿನ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಬ್ರ್ಯಾಂಡ್ ಇದು KF ಸ್ಟ್ರಾಂಗ್ ಅಂತ. ಇದನ್ನು ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ ನನ್ನ ಬಿಟ್ಟು. ನಾನು ಡ್ರಿಂಕ್ಸ್ ಮಾಡಲ್ಲ. ಇದು 107 ಅಷ್ಟೇ. 107 ರೂಪಾಯಿ ಅಷ್ಟೇ. ಇದು ಆರಾಮಾಗಿ ಕುಡಿಬೋದು. ಬನ್ನಿ ಗೋವಾ ಸ್ಪೆಷಲ್ ಬ್ರ್ಯಾಂಡ್ ತೋರಿಸ್ತೀನಿ. ಇದು ಚೀವಾಸ್ ಇದೆ. ಎಲ್ಲರಿಗೂ ಫೇವ್ರೇಟ್ ಆದ ಬ್ರ್ಯಾಂಡ್ ಇದು ಚೀವಾಸ್ ವಿಸ್ಕಿ. ಇದು ಎಷ್ಟಿದು? ಇದು 3500 ರೂಪಾಯಿ ಅಷ್ಟೇ. ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಇದು 7K. ಇದು 7,000 ರೂಪಾಯಿ. ಡಿವರ್ಸ್ ಇದೆಷ್ಟು? ಡಿವರ್ಸ್ ಅಂತ ಇದು ತುಂಬ ಒಳ್ಳೆ ಬ್ರ್ಯಾಂಡು. 7,400 ರೂಪಾಯಿ. ಬೆಂಗಳೂರಲ್ಲಿ 5K 6K ಇರುತ್ತೆ ನೋಡಿ. ಇದೆ 8 ಬಾಟಲ್. ಗೋವಾ ಸ್ಪೆಷಲ್. ಗೋವಾ ಸ್ಪೆಷಲ್ ಬ್ರ್ಯಾಂಡ್ ಇದು. ये कितना है ब्रांड? 800. हाँ 100 825. 1,100 ರೂಪಾಯಿ. ಗೋವಾ ಸ್ಪೆಷಲ್ ಬ್ರ್ಯಾಂಡ್ ಇದು. ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ, ಗೋವಾದಲ್ಲಿ ಬಿಟ್ಟು. ಹಾಂ ನೆಕ್ಸ್ಟು ಬೆಂಗಳೂರಲ್ಲೂ ಸಿಗಲ್ಲ, ಗೋವಾದಲ್ಲಿ ಬಿಟ್ಟು. ನೆಕ್ಸ್ಟ್ ಬ್ರ್ಯಾಂಡ್ ಏ ಕಿಚನ್. बहुत सारे ब्रांड हैं यार. क्या करें? सब गोवा के ब्रांड है. ये गोवा में ಗೋವಾ ಸ್ಪೆಷಲ್. ಇದು ಗೋವಾದಲ್ಲೇ. अभी साइड कर लो ना कौन सा लेना है आपको. चलो फ्रिज पर मैं फटने इसका 3500. ಇದು 3,500 ರೂಪಾಯಿ. ಇದು ಫುಲ್ ಏಕಿಚ್. ಗೋವಾದಲ್ಲಿ ಏನೇ ಈಸ್ಕೊಬೇಕು ಅಂದರೆ ಡಬಲ್ ರೇಟು. ಡ್ರಿಂಕ್ಸ್ ಒಂದು ಬಿಟ್ಟು ಗೋವಾದಲ್ಲಿ ತುಂಬ ಸ್ಕ್ಯಾಮ್ ಆಗುತ್ತೆ. ಒಂದು ಸಿಗರೇಟ್ ಬಂದ್ಬಿಟ್ಟು 30 ರೂಪಾಯಿ. ಒಂದು ಕಾಫಿ ಟೀ ಬಂದ್ಬಿಟ್ಟು ಸಿಂಗಲ್ ಕಾಫಿ ಟೀ 30 ರೂಪಾಯಿ. ಊಟ ಒಬ್ಬರಿಗೆ ವೆಜ್ಜೇ ಇದ್ರೂ ಕೂಡ 200 ರೂಪಾಯಿ. ಈ ಥರ ಇದೆ. ಇದು ಎಲ್ಲ ಸ್ಕ್ಯಾಮ್ ಇಲ್ಲಿ. ಎಣ್ಣೆ ಒಂದು ಬಿಟ್ಟು ನಾವು 4 ಬೇರೆ ತೊಗೊಂಡಿದ್ದೀನಿ. ನಾನು ಡ್ರಿಂಕ್ಸು ಸ್ಮೋಕ್ ಏನು ಮಾಡಲ್ಲ ಬ್ರೋ. ಈ ನಾಲ್ಕಕ್ಕೆ ಎಷ್ಟು ಬ್ರೋ ಆಯಿತು ಪ್ರೈಸ್ ಅಂದರೆ? ಜಸ್ಟಿಗೆ 230 ರೂಪಾಯಿ ಆಯಿತು. 4ಕ್ಕೆ ಆದರೆ 530 ರೂಪಾಯಿ. 530 ರೂಪಾಯಿ. ಒಂದೆಷ್ಟು ಬಿಯರು ಬ್ರೋ? ಒಂದೆಷ್ಟು? ಒಂದು ಬಿಯರ್ 110 ರೂಪಾಯಿ.
ಇದು 110. ಹಾಂ ಬಡ್ವೈಸರ್ ಬೆಂಗಳೂರಲ್ಲಿ ತಗೊಂಡ್ರೆ ಬೆಂಗಳೂರು ತೊಗೊಂಡ್ರೆ 265 ರೂಪಾಯಿ, 260 ಆಗುತ್ತೆ. 265. 265 ಇದು 150. ಇದು ಹಾ. 300 ಆಗುತ್ತೆ. ಇದು ತೊಗೊಂಡ್ರೆ 300 ರೂಪಾಯಿ ಆಗುತ್ತೆ. ಇಲ್ಲಿ 130 ರೂಪಾಯಿ. ಅಷ್ಟೇ. ಎಣ್ಣೆ ಹೊಡಿಬೇಕು ಅಂದರೆ ಇದು ಬನ್ನಿ ಗೋವಾಗೆ. ಡುಬಾರ್ಗೋ 190 ಆಗುತ್ತೆ. 190 ಇದು ಬೆಂಗಳೂರು 190 ಆಗುತ್ತೆ. 110. ಇಲ್ಲಿ 110. ಅಷ್ಟೇ. अष्टे भाई ये ऊपर तुम्हें डालता क्या डालता है ऊपर भाई कोयल डालता है। नया कोयल कोल डाल डाल के दिया इसको गरम करता है। भाई नया कोल डाल दिया हाँ ನೋಡಿ ಗೈಸ್, ನೀವು ಬೆಂಗಳೂರಿನಲ್ಲಿ ಉಕ್ಕ ಬ್ಯಾನ್ ಮಾಡೋರೆ, ಆದರೂ ಕೂಡ ಬೆಂಗಳೂರಲ್ಲಿ ಉಕ್ಕ ತೊಗೊಂಡ್ರೆ ಏನಿಲ್ಲ ಅಂದರೂ 200 - 300 ಅಷ್ಟೇ. ಬಟ್ ಇಲ್ಲಿ ಗೋವಾದಲ್ಲಿ ನಮ್ಮ ಬೆಂಗಳೂರು ಬ್ಯಾನ್ ಮಾಡಿದ್ದಾರೆ ಅಂತ. ಎಷ್ಟು ರೇಟು ಅಂದರೆ ಒಂದು ಪಾಟು 1800 ರೂಪಾಯಿ, 2000, 3000 ತನಕ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಪಾಟು ಅಂತ. ಬಟ್ ನಾನು ಉಕ್ಕ ಹೊಡೆಯಲ್ಲ. मैं क्या करो तूच बोलो भाई. ಇವಾಗ ತಾನೇ ಹೋಟೆಲ್ಗೆ ಬಂದರೆ ನಮ್ಮ ಫ್ರೆಂಡ್ ಲೈಕ್ ಎಷ್ಟು ಪ್ರೈಸ್ ಅಂತ ಕೇಳಕ್ಕೆ ಹೋಗಿದ್ದಾರೆ. ಯಾಕಂದರೆ ಗೋವಾದಲ್ಲಿ ಫುಡ್ಡು ಲೈಕ್ ಜಾಸ್ತಿ ರೇಟ್ ಇದೆ. ಇಲ್ಲಿ ಗೋವಾದ ಜಾಸ್ತಿ ರೇಟ್ ಫುಡ್ ಇಲ್ಲಿ. ಬನ್ನಿ ಇದೆ ಇದು ನಾವು ಹೋಗ್ತಾರೋ ಹೋಟೆಲು, ಇಲ್ಲಿ ಏನು ಸಿಗುತ್ತೆ ಅಂತ ತೋರಿಸ್ಬೋದು. ಹೋಟೆಲ್ನಲ್ಲಿ ಇದು ಉಕ್ಕ ಸಿಗುತ್ತೆ. ಹೋಟೆಲ್ನಲ್ಲಿ ಉಕ್ಕ ಸಿಗುತ್ತೆ. ಬನ್ನಿ ಪುಲ್ಕಾನ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಎಗ್ ಪುಲ್ಕಾನ ಕಟ್ ಮಾಡು ಅರ್ಧ ನೋಡಿ. ಈ ಪುಲ್ಕ ಹೇಗಿದೆ ನೋಡಿ, ತಿಳ್ಸ್ಕೊಂಡು ಒಂದೇ ಬಾಗಿ ಹಾಕೊಬೋದು. ಅಷ್ಟು ಟೇಸ್ಟ್ ಆಗಿದೆ. ಟೇಸ್ಟ್ ಚೆನ್ನಾಗಿತ್ತಲ್ಲ ಅಭಿ? ತುಂಬ ಸ್ಕ್ಯಾಮ್ ಮಾಡ್ತಾರೆ. ಊಟ ಮಾತ್ರ ಜಾಸ್ತಿ ರೇಟು, ಆದರೂ ಕೂಡ ಹೊಟ್ಟೆ ಹಸಿ ತಿನ್ನಲೇಬೇಕು. ಒಂದೇ ಇಟ್ಕಾಯಿ ಬಾಯಿಗೆ ಹಾಕೊಂಬೋದು. ಇದು ಹಂಗೈತೆ. ಇದು ಬಂದ್ ಮಾಡಿ ರೈಸ್ ತಗೋಣ ಅಂತ ಒಂದೇ ಕೈ ಬಾಯಿ ಹಾಕೊಂಡ್ಬಿಡ್ತೀವಿ. ಈ ಬೆಂಗಳೂರಲ್ಲಿ ಯಾವುದೇ ಒಂದು ಹೋಟೆಲ್ಗೆ ಹೋದ್ರೂ ಕೂಡ ಜ್ಯೂಸ್ ಇಟ್ಟಿರ್ತಾರೆ. ಬೇಕ್ರಿಗೆ ಹೋದ್ರೂ ಕೂಡ ಜ್ಯೂಸ್ ಇಟ್ಟಿರ್ತಾರೆ. ಆದರೆ ಈ ನಮ್ಮ ಗೋವಾದಲ್ಲಿ ಯಾವುದೇ ಒಂದು ಹೋಟೆಲ್ಗೆ ಹೋದ್ರು, ರೆಸ್ಟೋರೆಂಟ್ಗೆ ಹೋದ್ರು, ಜ್ಯೂಸ್ ಥರ ಬಿಯರ್ನ ಇಟ್ಟಿರ್ತಾರೆ ನೋಡಿ. ಜ್ಯೂಸ್ ಥರ ಬಿಯರ್ನ ಇಟ್ಟಿರ್ತಾರೆ. ಆದರೆ ನೀವು ಈ ಹೋಟೆಲ್ನಲ್ಲಿ ಯಾವುದೇ ಹೋಟೆಲ್ ತಿನ್ನಬೇಕಂದ್ರೆ ಸ್ವಲ್ಪ ಹುಷಾರಾಗ್ತೀವಿ. ನೀವೇ ಏನೋ ನೀವು ಚಿಕ್ಕದು ಸ್ಟವ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಹೋಟೆಲ್ ತಿಂದರೆ ಇಲ್ಲಿ ಹೆವಿ ರೇಟು. ತೋರಿಸ್ತೀವಿ ಇಷ್ಟು ಇದಾಗಿದೆ ನೋಡಿ. ಜಸ್ಟು 2 ಪ್ಲೇಟು ಫುಲ್ಕಾಗೆ ಮತ್ತು 2 ಪ್ಲೇಟ್ ರೈಸ್ 800 ರೂಪಾಯಿ. ಎಷ್ಟು ಆಯಿತು? 800 ರೂಪಾಯಿ ಆಯಿತು. 800 ರೂಪಾಯಿ ಆಯಿತು. 2 ಪ್ಲೇಟು ಫುಲ್ಕಾ, 2 ಪ್ಲೇಟು ಬರೀ ರೈಸು. ಬ್ರೋ ಏನು ಬ್ರೋ ಕೊಟ್ಟರು ಊಟಕ್ಕೆ? ರೈಸ್ಗೆ ಗೀ ರೈಸ್. ಗೀ ರೈಸ್ಗೆ ಸಾಂಬಾರು ಕೊಟ್ರಾ? ಸಾಂಬಾರು ಕೊಡಲೇ ಇಲ್ಲ. ಏನಕ್ಕೆ ಕೊಟ್ಟಿಲ್ಲ? ದಾಲ್ ಕೊಡಲಿಲ್ಲ. ಹಾಂ ಸಾಂಬಾರಲ್ಲ ದಾಲ್. ಅಲ್ಲ ಕೊಟ್ರಾ? ಒಂಚೂರು ಕೊಡಲಿಲ್ಲ. ನಾವು ಬರೀ ಅದನ್ನ ಮಾತ್ರ ತಿನ್ಕೊಂಡು ಅದು ಗೀ ರೈಸ್ ಅಲ್ಲ, ಗೀ ರೈಸು ಅಲ್ಲ, ಅದು ಫುಲ್ ಪ್ಲೈನ್ ರೈಸ್. ಅದು ಫುಲ್ಲು ಪ್ಲೈನ್ ರೈಸು. ಇಲ್ಲಿ ಗೋವಾದಲ್ಲಿ ಸಾಂಬಾರು ತೊಗೊಬೇಕು ಅಂದರೂ ಕಾಸು ಕೊಡಲೇಬೇಕು, ಪೇ ಮಾಡಬೇಕು. ಹುಡುಕ್ರಿಯನ್ನು ಹುಡುಕ್ಬೇಕು ಅಂತ. ಫ್ರೀ ಊಟ ಇದ್ದರೆ ನಮ್ಮ ಬೆಂಗಳೂರಾಗಿದ್ದರೆ ಸಾಂಬಾರು ರೈಸು 50 ರೂಪೀಸ್ ಅವರು. 50 ರೂಪೀಸ್ ಅಷ್ಟೇ. ಈ ಕಡೆ ಇಲ್ಲಿ ಬಂದ್ಬಿಟ್ಟು ಒಂದು ರೈಸು 150 ರೂಪೀಸು. ಅರೇ ಟೋಟಲು 2 ರೈಸು, 2 ಪ್ಲೇಟ್ ಫುಲ್ಕಾ 800 ರೂಪಾಯಿ ಬಿಲ್ ಆಗಿದೆ. ಅಬ್ಬೋ, ಫೈನಲಿ ನಾವು ಇವಾಗ ಬೀಚ್ ಹತ್ರ ಬಂದಾಗಿದೆ. ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ದಾರೆ. ಬನ್ನಿ ಮುಂದೆ ಇನ್ನೂ ಸಕಲಾಗಿದೆ. ನೋಡಿ ನೀರಲ್ಲಿ ಯಾವ ಥರ ಫುಟ್ಬಾಲ್ ಎಲ್ಲ ಆಡ್ತಾರೆ. ಫುಟ್ಬಾಲು ನಿಂತ್ಕೊಳಕ್ಕೆ ಆಗ್ತಿಲ್ಲ ಗುರು. ನೋಡಿ
ಇಲ್ಲೇ ನಾವು ಚಾಕ್ಲೇಟ್ ತೊಗೊಂಡೋಗಿದ್ದು ಅವ್ನು ನೋಡಿದ್ರೆ ಇಲ್ಲಿ ನೀವು ತಗೊಂಡೋಗಿಲ್ಲ ಅಂತ ಏನೇ, ಬಟ್ ಅದನ್ನ ಓಪನ್ ಮಾಡಿದ್ರೆ ಸ್ಮೆಲ್ ಮಾತ್ರ ಗುಬ್ಬು ನಾತ. ನೋಡಿ ಇವರು ಚಾಕ್ಲೇಟ್ನ ಇಸ್ಕೊಂಡ್ಬಿಟ್ಟು ನಮ್ದಲ್ಲ ಅಂತ ಹೇಳ್ತಾ ಇರೋರು. हेलो रिकॉर्डिंग बंद करो पहले ಯೂಟ್ಯೂಬರ್ रिकॉर्डिंग बंद करो पहले क्यों नहीं होगा ऑफ मारो भैया क्यों होगा नहीं ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ.